ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಮತ್ತು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ದೊಡ್ಡ ಮಹತ್ವದ ನಿರ್ಧಾರಗಳು ಮತ್ತು ಭರ್ಜರಿ ಗುಡ್ ನ್ಯೂಸ್ಗಳು ಹೊರಬಿದ್ದಿವೆ. ನೀವು ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ಅಥವಾ ಸರ್ಕಾರಿ ನಿವೃತ್ತ ನೌಕರದಾರರ ಪಿಂಚಣಿಯನ್ನು ಪಡೆಯುತ್ತಿದ್ದರೆ ಸಿಎಂ ಅವರ ಮೊದಲನೆಯ ಪ್ಯಾರ್ನಾಥ್ ಸಭೆಯಲ್ಲಿ ಪಿಂಚಣಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರಲು ಆದೇಶ ಕೊಟ್ಟಿದ್ದಾರೆ. ಕೆಲವರಿಗೆ ಇದರಿಂದ ತಿಂಗಳ ಹಣ ಹೆಚ್ಚಳ ಆದರೆ ಇನ್ನು ಕೆಲವರಿಗೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಪಿಂಚಣಿ ಕಟ್ ಆಗೋ ಚಾನ್ಸ್ ಇದೆ. ಅಷ್ಟಕ್ಕೂ ಈ 6 ಬಿಗ್ ಅಪ್ಡೇಟ್ಗಳು ಯಾವುವು? ಯಾವ ನಿಯಮಗಳ ಬದಲಾವಣೆಯಾಗಿದೆ? ನಿಮಗೆ ಸಿಗಲಿರುವ ಗುಡ್ ನ್ಯೂಸ್ ಏನು? ಮತ್ತು ಪಿಂಚಣಿ ಹಣ ಏರಿಕೆ ಆಗ್ತಾ ಇರುವಂಥದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಕಠಿಣ ಸೂಚನೆ ನೀಡಿದ್ದಾರೆ. ಅದರ ಪ್ರಕಾರ ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಒಂದು ಸುದ್ದಿ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳು ಮತ್ತು ಪಿಂಚಣಿ ಈ ಎರಡಕ್ಕೂ ಕೂಡ ಲಿಂಕ್ ಆಗಿರಬೇಕು. ವೀಕ್ಷಕರೇ, ನಿಮ್ಮ ವೋಟರ್ ಐಡಿ ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಡಿಲೀಟ್ ಆಗಿದ್ರೆ ಅಥವಾ ತಪ್ಪಾಗಿದ್ರೆ ಇನ್ಮುಂದೆ ನಿಮಗೆ ಬರೋ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಅಂದರೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಈಗ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪಿಂಚಣಿ ಡೇಟಾಬೇಸ್ ಲಿಂಕ್ ಮಾಡ್ತಿದೆ. ಯಾರು ನಿಜವಾಗಿಯೂ ಆಯಾ ಊರಿನಲ್ಲಿ ವಾಸವಾಗಿದ್ದಾರೋ, ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಜೀವಂತವಾಗಿದೆಯೋ ಅವರಿಗೆ ಮಾತ್ರ ಪಿಂಚಣಿ ಸಿಗಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಹಾಗಾಗಿ ಪ್ರೇಕ್ಷಕರೇ, ನಿಮ್ಮ ಹೋಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಕ್ಷಣ ನಿಮ್ಮ ಭಾಗದ BLO ಹತ್ತಿರ ಹೋಗಿ ಚೆಕ್ ಮಾಡಿಸಿಕೊಳ್ಳಿ.